ಕಾಡಿನ ಮಧ್ಯಭಾಗದಲ್ಲಿ ಒಂದು ದೊಡ್ಡದಾದ ಅರಣ್ಯ ಸರೋವರ ಇತ್ತು. ಅದರ ಪಕ್ಕದ ಹಳೆಯ ಅಶ್ವತ್ಥ ಮರದಲ್ಲಿ ಮೈನಾ ಹಕ್ಕಿ ತನ್ನ ಗಂಡ ಮತ್ತು ಪುಟ್ಟದಾದ ಮಕ್ಕಳೊಂದಿಗೆ ವಾಸಿಸ್ತಾ ಇದ್ಲು. ಕಾಡಿನ ಎಲ್ಲ ಹಕ್ಕಿಗಳು ಮತ್ತು ಪ್ರಾಣಿಗಳು ಆಗಾಗ್ಗೆ ಈ ಸರೋವರಕ್ಕೆ ಬಂದು ನೀರು ಕುಡಿತಾ ಸಹಜ ಬದುಕನ್ನು ನಡೆಸ್ತಾ ಇದ್ರು. ಒಂದಿನ ಕಾಡಿನಲ್ಲಿ ಒಂದು ದುರ್ಬಲವಾದ ಹಸುವೊಂದು ಕಳೆದು ಹೋಗಿ ಸರೋವರದ ಬಳಿ ಬಂದು ನಿಲ್ಲುತ್ತೆ. ಅದು ತೀವ್ರ ಹಸಿವಿನಿಂದ ಬಳಲ್ತಾ ಇತ್ತು. ಅದು ಎಲ್ಲಿ ಹೋಗಬೇಕು ತಿಳಿಯದೆ ಅಸಹಾಯಕವಾಗಿ ನೋಡ್ತಾ ಇತ್ತು. ಮೈನಾ ಹಕ್ಕಿ ಈ ದೃಶ್ಯವನ್ನು ಗಮನಿಸಿ ಈ ಹಸುವಿಗೆ ಸಹಾಯ ಮಾಡಲೇಬೇಕು ಅಂತ ನಿರ್ಧರಿಸ್ತಾಳೆ. ಆದರೆ ಅವಳು ಕೇವಲ ಹಕ್ಕಿ, ಅವಳು ಹೇಗೆ ತಾನು ಸಹಾಯ ಮಾಡ್ತಾಳೆ? ಆಗ ಅವಳು ತನ್ನ ಸ್ನೇಹಿತರಾದ ಕಾಗೆ, ಗಿಳಿ ಮತ್ತು ಇನ್ನಿತರ ಹಕ್ಕಿಗಳನ್ನು ಕರೀತಾಳೆ. ಎಲ್ಲ ಹಕ್ಕಿಗಳು ಸೇರಿ ಹಸುವಿಗೆ ಹತ್ತಿರದಲ್ಲಿರುವ ಹಸಿರು ಹುಲ್ಲುಗಳು ಎಲ್ಲಿವೆ ಎಂಬುದನ್ನು ತೋರಿಸಲು ಹಾರಲು ಪ್ರಾರಂಭಿಸಿದವು. ಕೆಲವೇ ಕ್ಷಣಗಳಲ್ಲಿ ಹಸುವು ಹಸಿರು ಹುಲ್ಲಿನ ಕಡೆಗೆ ನಡೆದು ಹೋಗಿ ತೃಪ್ತಿಯಾಗಿ ತಿನ್ನತೊಡಗಿತು. ಹಸುವಿನ ಮಾಲೀಕನೂ ಕೂಡ ಅದರ ಹುಡುಕಾಟದಲ್ಲಿಯೇ ಇದ್ನು. ಹಕ್ಕಿಗಳ ನೆರವಿನಿಂದ ಮಾಲೀಕನು ಹಸುವನ್ನು ಮರಳಿ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಆ ದಿನ ಮೈನಾಳ ಮಕ್ಕಳಾದ ಗೋಲು ಮತ್ತು ಪಿಂಕಿ ಒಂದು ಅಮೂಲ್ಯವಾದ ಪಾಠವನ್ನು ಕಲಿತಾರೆ. ಸತ್ಯ ಮತ್ತು ಪ್ರಾಮಾಣಿಕತೆಯ ಮೂಲಕ ನಾವು ಎಲ್ಲರಿಗೂ ಸಹಾಯ ಮಾಡಬಹುದು. ಯಾರು ದೊಡ್ಡವರು ಯಾರು ಸಣ್ಣವರು ಎಂಬುದಲ್ಲ, ಹೃದಯದ ಪ್ರಾಮಾಣಿಕತೆ ಮುಖ್ಯ.